ಸಮಸ್ತ ಕನ್ನಡ ನಾಡಿನ ಕಲಾವಿದರಿಗೆ, ಹಿರಿಯ ಮತ್ತು ಕಿರಿಯ ಕಲಾವಿದರಿಗೆ ವಾಗೀಶವಾಗಿ ಶರಣಾರ್ಥಿ ಸಮರ್ಪಿಸುತ್ತಾ, ಈ ದಿವಸ ನಾವು ಇಲ್ಲೇ ನಮ್ಮ ಉಜಿನಿ ಮಹಾಪೀಠದ ಜಗದ್ಗುರು ಸಿದ್ದೇಶ್ವರ ಸಂಗೀತ ಪಾಠಶಾಲೆಯಲ್ಲಿ ನಾವು ನಮ್ಮ ಒಂದು ಕಲಾವಿದರ ಒಂದು ಸಂಯೋಗದಲ್ಲಿ ಪಂಚಾಕ್ಷರ ಪುಣ್ಯತಿಥಿ ಮಾಡಬೇಕಂತ ಹೇಳಿ ನಾವು ಅಂದ್ಕೊಂಡ್ವಿ. ಆ ಒಂದು ಅವರ ಒಂದು ಅಪೇಕ್ಷೆ ಮೇರೆಗೆ ಅವರ ತೀರ್ಮಾನದ ಪ್ರಕಾರ ಈ ಒಂದು ಪಂಚಾಕ್ಷರ ಗಾಯಗಳ ಒಂದು ಪುಣ್ಯಾರಾಧನೆ ಈ ದಿವಸ ನಾವು ಭಕ್ತಿಪೂರ್ವಕವಾಗಿ ಜಗದ್ಗುರು ಒಂದು ಸಾನ್ನಿಧ್ಯದಲ್ಲಿ ನಾವು ನೆರವೇರಿಸಿದ್ದೇವೆ. ನಮಗೆ ಬಹಳ ಒಂದು ಸಂತೋಷವಾಗಿದೆ. ಮುಂದಿನ ವರ್ಷದಲ್ಲಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಾಡುವಂಥ ಒಂದು ಆಶೀರ್ವಾದ ಸಿದ್ದೇಶ್ವರ ಕರುಣಿಸಲಿ ಎನ್ನುವಂಥ ಮಾತನ್ನು ತಿಳಿಸುತ್ತಾ, ಅದು ವಿಶೇಷವಾಗಿ ಏನಂತಂದ್ರೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಮಡಿಗಳ ಬಸವರಾಜಪ್ಪ ಅವರು ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಜಯವಾಗಿ ಮತ್ತು ಕ್ರೀಡಾಗಿಂದ ಶ್ರೀಕೃಷ್ಣನಂತೆ ಈ ಕಲಿಯುಗದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿ ರಾಜ್ಯದಾದ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ಹಿರಿಯ ಕಲಾವಿದರು ಕೃಷ್ಣನಂದೇ ಕೃಷ್ಣ, ಕೃಷ್ಣನ ಸಮರ್ಥ ಕೃಷ್ಣ ಅನ್ನುವಂಥ ಮಾತನ್ನು ಅವರು ಸಹ ಈ ಒಂದು ಪಂಚಾಕ್ಷರ ಪುಣ್ಯ ಅವರು ಸಹ ನನ್ನ ಜೀವನವಾಗಿ ಅದೇ ರೀತಿಯಾಗಿ ನಮ್ಮ ಸೀನಿಯರ್ ನಮ್ಮ ಗವಾಯ ಸ್ಥಾನದಲ್ಲಿರ್ತಕ್ಕಂಥ ದುರ್ಗೇಶ್ ಈಗ ಆತ ನಮ್ಮ ಹೆಸರು ಕರ್ನಾಟಕದಲ್ಲಿ ಎಲ್ಲಿದ್ದು ಕೂಡ ಆತ ಅಷ್ಟು ತಯಾರಾಗಿದ್ದಾನೆ. ಅಜರ ಆಶೀರ್ವಾದ. ಆಮೇಲೆ ಎರಡನೇದಾಗಿ ನಮ್ಮ ಹಿರಿಯ ಗೌರವ ಈಗ 60 ವರ್ಷದ ನಂತರ ಆತನ ಈಗ ಆ ಸಂಗೀತ ಹುಚ್ಚಿಡ್ಬಿಟ್ಟು ಒಂದೊಂದು ಸಂದರ್ಭದಲ್ಲಿ ಹುಚ್ಚಿಡ್ತು. ಆತ ಸಹ ಕೀಬೋರ್ಡ್ ಆಮೇಲೆ ಇನ್ನೊಂದು ಶಾಸ್ತ್ರೀಯ ಸಂಗೀತ ಕಲಿಯಬೇಕು ಅಂತಕ್ಕಂಥ ಆಸಕ್ತಿ ಬಹಳ ಒಂದು ಉತ್ಸಾಹದಿಂದ ಆತ 25 ಕಿಲೋಮೀಟರ್ ಬರ್ತಪ್ಪ ಸಂಸಾರ ಮೊಮ್ಮಕ್ಕಳು ಮೊಮ್ಮಕ್ಕಳು ಶಾಸ್ತ್ರದಲ್ಲಿ ಬಿಟ್ಟು ಈ ಸಂಗೀತವನ್ನು ಕಲಿಯಬೇಕಂಥವ್ರು ಅಭಿಲಾಷಿಗಾಗಿ ವಿಧಿಗೆ ಅವರು ಪ್ರತಿ ವಾರ ಬರ್ತಿದ್ದಾರೆ. ಅವರಿಗೂ ಸಹ ನಮ್ಮ ಗೌರವರಿಗೆ ಸಹ ಆ ಗವಾಯಿಗಳು ಪಂಚಾಕ್ಷರಗಳು ಪುಟ್ಟರಾಜಗಳು ಆಶೀರ್ವಾದ ಮಾಡಲಿ ಅನ್ನೋಂಥ ಮಾತನ್ನು ತಿಳಿಸುತ್ತಾರೆ. ನಮ್ಮ ದುರ್ಗೇಶ್ ಅವ್ರು ಒಂದೇ ಶಿಷ್ಯ, ಎರಡನೇ ಸ್ಥಾನದಲ್ಲಿ ನಮ್ಮ ಗೌರವರು ಅವರು ಬಹಳ ಪ್ರಯತ್ನ ಮಾಡ್ತಾರೆ. ಮನೆಯಲ್ಲ ಮನೆ ಮಠ ಮಾಡ್ತಾರೆ ಅಥವಾ ಗೋಡಿ ಮಾಡ್ತಾರೆ, ಸಂಗೀತ ಅಭ್ಯಾಸ ಮಾಡ್ತಾರೆ, ಬುಕ್ಕ ಬಾಗಿಲು ತಗೊಳ್ಳೋದು. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಕಲಾವಿದ ಗೋವರ್ಧನ್ ಮೋಹನ್ ಆಗ ಬೆಂಗಳೂರಿನ ಬರ್ತಾರೆ. ಯಾರು ನಮ್ಮ ಅಮಿತ್ ಕುಮಾರ್ ಅಂತೇಳಿ ಅವ್ರ ತಾಯಿಯಾದ ಒಳ್ಳೆಯ ಕೊಡಗು ಸಿಂಗರ್ ಅವರು ಸುಮಾ ಮೇಡಮ್ ಅಂತೇಳಿ ಅವರು ಬಾಲಕನ ನಮ್ಮ ಶಾಲೆಯ ಕಲಾವಾದಕರಾಗಿದ್ದ ಸಂತೋಷ್ ಅವರು ಸಹ ಈ ಒಂದು ಕಾರ್ಯಕ್ರಮ ಸ್ವಾಗತ ಹೇಳುತ್ತಾ ಎಲ್ಲ ಚಳಿಕೆಯಿಂದ ಬರ್ತಾರೆ. ತಿಪ್ಪೇಸ್ವಾಮಿ ಅಂತ ಹಾರ್ಮೋನಿಸ್ಟ್ ಅವರು ಪಾಪ ಆತ ಚಳಿಕೆಯಿಂದ ಬರ್ತಾರೆ. ಚಳಿಕೆಯಿಂದ ಉಜಿನಿ 80 ಕಿಲೋಮೀಟರ್ ಮಾಮಾರ. ಆದರೆ ನಮ್ಮ ಜೀವಂತ ಜೀವಂತ ಸಂಗೀತ ಉಳಿಬೇಕಂತೇಳಿ ಆತನಲ್ಲಿ ಯಾರ ಜೀವಂತ ಒಬ್ಬ ಬಾಲಕ ಆತ ಚಳಿಕೆಯಿಂದ ಬರ್ತಾರೆ. ಅದೇ ರೀತಿ ನಮ್ಮ ಶ್ರೀಮತಿ ಸರಿತಾ ಮೇಡಮ್ ಅವರು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಮಕ್ಕಳು ಸಂಸಾರದ ಒಳ್ಳೆಯ ಸಾಧನೆ ಮಾಡೋದು ಸಾಧನೆ, ಸಂಸಾರ ಮಾಡೋದು ಸಾಧನೆ, ಉಣ್ಣೋದು ಸಾಧನೆ, ಮಕ್ಕಳಿದ್ದೋದು ಸಾಧನೆ. ಆ ಒಂದು ಕ್ಷೇತ್ರದಲ್ಲಿ ಕಲಿಯಲು ನಾಟಕ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಲೇಖನ ಕ್ಷೇತ್ರದಲ್ಲಿ ಅಂಥ ಒಂದು ಸಾಧನೆ ಅದು ಸಾಧನೆ ಅಂತ ಹೇಳಿ ಹೇಳುತ್ತಾ, ಆಮೇಲೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದು ಮುಂದಿನ ವರ್ಷ ಈಗ ಎಷ್ಟು 10 ಜನರ ಮುಂದಿನ 10,000 ಜನ ಸೇರಿಸಿ ನಾಡಿನಾದ್ಯಂತ ಎಲ್ಲ ಕಲಾವಿದರನ್ನು ಸಂಘಟಿಸಿ ಆ ಒಂದು ದೊಡ್ಡ ರಾಜ್ಯದ ಒಂದು ಫೋಟೋವನ್ನು ಬರೆಸಿ ಅಲ್ಲಿ ನಮ್ಮ ಈ ಮುರುಡೇಶ್ವರ ಸ್ಥಳವನ್ನು ಸಂಬಂಧಪಟ್ಟಿರ್ತಕ್ಕಂಥ ಜಾಗಕ್ಕೆ ಅಲ್ಲೆಲ್ಲ ಭಾಳ ಚೆನ್ನಾಗಿದೆ. ಹೊಸ ಗದ್ದಿ ಆಗ್ತದೆ ನಮ್ಮ ಮನೆ ಪಕ್ಕದಲ್ಲೇ ಹಾಗೆ ದೂರದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿರ್ತೇವೆ ಜಗತ್ತನ್ನು ಅಂಟು ಮಾಡಿಸ್ತಾರೆ. ಅದೇ ಸ್ಥಳದಲ್ಲಿ ಮುಂದಿನ ವರ್ಷ ಮಾಡೋಣ ಅಂತಕ್ಕಂಥ ಒಂದು ಅಭಿಲಾಷೆ ಸಿದ್ದೇಶ್ ನಮ್ಮ ಸಿದ್ದೇಶ್ ಆಂಜನೇಯ ಇರ್ತಾರೆ ಯಾರು ನಮ್ಮ ಸಿದ್ದೇಶ್ ಆತ ಬಹಳ ಕರೋಕೆ ಆಡ್ತಾರೆ. ಎಲ್ಲ ಈಗ ಶಾಸ್ತ್ರೀಯ ಸಂಗೀತ ಕಲಿಬೇಕು, ಕರೋಕೆ ಆಡೋದು ಹೊಡಿತಾರೆ ಅಂತ ಪೇಪರ್ ಹಾಕಿ ಎಲ್ಲಿ ತಾವು ಈಗ ಸಂಗೀತ ಹಾಡು ಮೊಬೈಲ್ ಹಾಡೋ ಸಂಗೀತ ಅಲ್ಲ, ಮೊಬೈಲ್ ಸಂಗೀತ ಅಲ್ಲ. ಅದಕ್ಕೆ ನಾವು ಒರಿಜಿನಲ್ ಭಾರತೀಯ ಪರಂಪರೆಯ ಒಂದು ವಾದ್ಯ ಏನಿದೆ ಇದು ನಮಗೆ ಭಾರತೀಯ ಸಂಸ್ಕೃತಿಯ ಮತ್ತು ನಮ್ಮ ಗದಗಿನ ಸಂಸ್ಕೃತಿಯ ಅವನ ತಾಯಿ ತಂದೆ ಬಿಟ್ಟು ಏನಂತಾರೆ ಒಳ್ಳೆಯ ವಿಷಯ. ಅದಕ್ಕೆ ಆ ತಾಯಿ ತಂದೆಯನ್ನು ವಿದ್ಯೆ ಕಲಿಬೇಕಂತೇಳಿ ನೋಡ್ತೀವಿ ಆತಂದ ವ್ಯವಸ್ಥೆ ಫೋನ್ ಮಾಡ್ಬಿಟ್ಟು 5 ನಿಮಿಷ ಸಿಗಬೇಕು ನಾವು ಸಿದ್ದೇಶ್ ಅಂತ ಯಾರು ಆದರೂ ಕೂಡ ಸಂಗೀತಾಸಕ್ತನಾಗಿ ಈ ವರ್ಷದಿಂದ ಬರ್ತಾರೆ. ಆಮೇಲೆ ಬೇಸಿಕ್ ಹೇಳ್ತಾರೆ ಸರಿಯಾದ ಕೇಳಬೇಕು, ಬೇಸಿಕ್ ತಿಳಿಯಬೇಕು, ಗುಣಾದಿಂದ 10 ಮಾಡಿದ್ರು ಕೂಡ ಆತನ ಬಂದರೆ ಆತ ಕೂಡ ನಮ್ಮ ಗವಾಯಿಗಳು ಆತನ ಆಶೀರ್ವಾದ ಮಾಡಿ ಅಂತ ಹೇಳುತ್ತಾ ಈಗ ನಾವು ಸಿದ್ದೇಶ್ವರ ಭಕ್ತಿಗೀತದೊಂದಿಗೆ ನಾವು ಕಾರ್ಯಕ್ರಮ ಸ್ವಲ್ಪ ಹೇಳ್ಬಿಡ್ರಿ. ಸ್ವಲ್ಪ ಭರ್ಜರಿ ಮಾಡೋದು ಅದೇ ಹೇಳಿ